ಹೆಲೋ ನಮಸ್ತೆ, ನಾನು ತೇಜಸ್ವಿನಿ ಹೆಗ್ಡೆ. ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ ಆದ ಜೀವಯಾನದಲ್ಲಿ ಆರಂಭಿಸಿರುವ ಒಂದು ವಿಶಿಷ್ಟವಾದ ಸರಣಿ ಅವೇಕನಿಂಗ್ ವಿತ್ ಕೃಷ್ಣ ಅಂಡರ್ಸ್ಟ್ಯಾಂಡಿಂಗ್ ದ ಗೀತಾ. ಈ ಒಂದು ಸರಣಿಯ ಮೂಲಕ ನಾನು ಹಲವರಿಗಂತೂ ಪರಿಚಯ ಆಗಿದ್ದೇನೆ ಎಂದು ಭಾವಿಸಿಕೊಳ್ಳುತ್ತೇನೆ. ಪ್ರಸ್ತುತ ನಾನು ಇದೇ ಬ್ಲಾಗಿನಲ್ಲಿ ಲೈಫ್ ಸೂತ್ರ ಎನ್ನುವ ಹೊಸ ಸರಣಿಯನ್ನು ಪ್ಯಾರಲಲ್ ಆಗಿ ಆರಂಭಿಸುತ್ತಿದ್ದೇನೆ. ಇದರ ಮುಖ್ಯ ಉದ್ದೇಶ, ಈ ಲೈಫ್ ಸೂತ್ರದ ಒಂದು ಮುಖ್ಯ ಉದ್ದೇಶ ಏನಂದ್ರೆ, ಇದರ ಮೂಲಕ ಅಧ್ಯಾತ್ಮ, ಜ್ಯೋತಿಷ್ಯ ಮತ್ತೆ ಬದುಕು, ಹೀಗೆ ಕನ್ಸ್ಟ್ರಕ್ಟಿವ್ ಆಗಿ, ಪಾಸಿಟಿವ್ ಆಗಿ ಏನೇನು ಮಾಹಿತಿಗಳು ಆಯಾ ಒಂದು ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಪಡೆಯುತ್ತಿರುವ ಯುವ ಮತ್ತು ಹಿರಿಯ ವಿದ್ವಾಂಸರಿಂದ ಆದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ ಸೊಸೈಟಿಗೆ ಒಂದು ಸೇವೆಯ ರೂಪದಲ್ಲಿ ಕೊಡುತ್ತಾ ಹೋಗಬೇಕೆಂಬುದು ಜೀವಯಾನ ಯೂಟ್ಯೂಬಿನ ಉದ್ದೇಶ. ಈ ನಿಟ್ಟಿನಲ್ಲಿ ಆಸ್ಟ್ರೋ ಕೌನ್ಸಿಲಿಂಗ್ ಈ ಕ್ಷೇತ್ರದಲ್ಲಿ ಈಗಾಗಲೇ ಹಲವು ವರ್ಷಗಳಿಂದ ಸಂಶೋಧನೆಯನ್ನು ಮಾಡುತ್ತಿರುವ ನನ್ನ ತಂಗಿ ಪಯಸ್ವಿನಿ ಹೆಗ್ಡೆಯನ್ನು, ವೃತ್ತಿಯಲ್ಲಿ ಈಕೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಈಗ ಪ್ರವೃತ್ತಿಯಲ್ಲಿ ಇದು ಅವಳ ಪ್ಯಾಷನ್ ಆಗಿ ತಗೊಂಡು ನಡೆಸ್ತಾ ಇದ್ದಾಳೆ. ಆಸ್ಟ್ರೋ ಕೌನ್ಸಿಲಿಂಗ್ ಕುರಿತು ಮಾಹಿತಿಯನ್ನು ಅವಳ ಜೊತೆ ಕೇಳಿ ಇನ್ನಷ್ಟು ವಿವರಗಳನ್ನು ಪಡೆಯುತ್ತಾ ಸಾಗೋಣ. ಬನ್ನಿ. ಸ್ವಾಗತ ಪಯಸ್ವಿನಿ. ಈಕೆ ನನ್ನ ತಂಗಿ ಪಯಸ್ವಿನಿ ಹೆಗ್ಡೆ. ಈಗಾಗಲೇ ನಾನು ಪರಿಚಯಿಸಿದ್ದೇನೆ ಕ್ಲುಪ್ತವಾಗಿ. IT ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿ ಈಗ ಈ ಆಸ್ಟ್ರೋ ಕೌನ್ಸಿಲಿಂಗ್ ಕ್ಷೇತ್ರಕ್ಕೆ ಬಂದಿದ್ದು. ಈಗ ವೀಕ್ಷಕರಿಗೆ ಮೊದಲು ಆಸ್ಟ್ರಾಲಜಿ ಅಂದರೆ ಎಲ್ರಿಗೂ ಗೊತ್ತು ಸಾಮಾನ್ಯವಾಗಿ, ಆದರೆ ಆಸ್ಟ್ರೋ ಕೌನ್ಸಿಲಿಂಗ್ ಹೀಗೆಂದ್ರೆ ಏನು, ಇದನ್ನು ಈ ಒಂದು ಕ್ಷೇತ್ರದಲ್ಲಿ ಮಾಹಿತಿಯನ್ನು ಪಡೆಯಲು ಅಥವಾ ಸಂಶೋಧನೆ ಮಾಡಲು, ಅಭ್ಯಾಸ ಮಾಡಲು, ಅಧ್ಯಯನ ಮಾಡಲು ನಿಮಗೆ ಪ್ರೇರಣೆ, ಹಿನ್ನೆಲೆ ಏನು, ಮತ್ತು ಇದು ಯಾವ ರೀತಿ ಟ್ರಾನ್ಸ್ಫಾರ್ಮ್ ಅನ್ನು ಜನರ ಬದುಕಲ್ಲಿ ತರಬಲ್ಲದು ಎನ್ನುವುದರ ಕುರಿತು ಮಾಹಿತಿಯನ್ನು ಕ್ಲುಪ್ತವಾಗಿ ಹಂಚಿಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಆಸ್ಟ್ರೋ ಕೌನ್ಸಿಲಿಂಗ್ ಅನ್ನು ತಿಳಿದುಕೊಳ್ಳುವ ಮೊದಲು ಈ ಕ್ಷೇತ್ರಕ್ಕೆ ನಾನು ಹೇಗೆ ಕಾಲಿಟ್ಟೆ ಎಂಬುದನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಳ್ಳಲು ಇಚ್ಛಿಸುತ್ತೇನೆ. ಈ ಕ್ಷೇತ್ರಕ್ಕೆ ಬರುವ ಮೊದಲು ನಾನು ಹೀಲಿಂಗ್ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಾಕ್ಟೀಸಸ್ ಅನ್ನು ಮಾಡ್ತಾ ಇದ್ದೆ. ರೇಖಿ ಹೀಲಿಂಗ್, ಇದು ಡಿಫ್ರೆಂಟ್ ಲೆವೆಲ್ಸು, ರಾಜಕ್ರಿಯಾ ರೇಖಿ, ಏಂಜಲ್ ಥೆರಪಿ, ಹೀಗೆ ಸಾಕಷ್ಟು ಪರಿಣಾಮಕಾರಿಯಾಗಿರುವ ಹೀಲಿಂಗ್ ಟೆಕ್ನಿಕ್ಸ್ ಅನ್ನು ಕಲಿತಾ ಇದ್ದ ಹಾಗೆ ನನ್ನಲ್ಲಿ ಬಹಳಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ ಶುರುವಾಯಿತು. ಹಾಗೂ ನೋಟಿಸ್ ಆಗುವಂಥದ್ದು ಅಂದರೆ ಜನರಲ್ಲಿ ಓಪನ್ ಅಪ್ ಆಗಿ ಮಾತಾಡುವಂತಹ ಶಕ್ತಿಯನ್ನು ಒದಗಿಸಿಕೊಟ್ಟಿತ್ತು. ಹಾಗೆ ಜನರು ನನ್ನ ಹತ್ರ ಓಪನ್ ಅಪ್ ಆಗ್ತಿದ್ರು. ಸೊ ಸಣ್ಣ ಪುಟ್ಟ ಪರಿಹಾರಗಳನ್ನು ಕೊಡುತ್ತಾ ಹೋದೆ. ಬಾಲ್ಯದಿಂದಲೂ ನನಗೆ ಸ್ವಲ್ಪ ಅಧ್ಯಾತ್ಮ ಹಾಗೂ ಜ್ಯೋತಿಷದಲ್ಲಿ ಆಸಕ್ತಿ ತುಂಬ ಇತ್ತು. ಇದಕ್ಕೆ ಪೂರಕವಾಗಿ ನನ್ನ ತಂದೆ ತಾಯಿಗಳ ಫೌಂಡೇಶನ್ ಅಂತ ಹೇಳ್ಬೋದು, ಅದು ನನ್ನ ಜೊತೆ ಬೆಳೀತಾ ಬಂದಿತ್ತು. ಹಾಗೆ ಇನ್ನರ್ ಕಾಲಿಂಗ್ ಅಂತ ಹೇಳ್ತಾರಲ್ವ, ಹಾಗೆ ಸ್ವಲ್ಪ 6 ವರ್ಷಗಳ ಹಿಂದೆ ಇದು ನನ್ನನ್ನು ಈ ಆಸ್ಟ್ರಾಲಜಿ ಕ್ಷೇತ್ರಕ್ಕೆ ಕರೆತಂದಿಟ್ಟಿತು. ಸೊ ಇದರ ಪ್ರತಿಫಲವಾಗಿ ನಾನು ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿಯಿಂದ ಅಡ್ವಾನ್ಸ್ ಡಿಪ್ಲೊಮಾ ಡಿಗ್ರಿಯನ್ನು ಸಕ್ಸಸ್ಫುಲ್ ಆಗಿ ಪಡೆಯಲು ಸಾಧ್ಯವಾಯಿತು. ಕಲಿಯುವ ಮಾರ್ಗದಲ್ಲಿ ಜ್ಯೋತಿಷ್ಯ ಅಂದರೆ ಏನು, ಅದರ ಕೋರ್ ಅದು ಏನು, ಅದರ ವ್ಯಾಲ್ಯೂಸು ಅಥವಾ ಅದರ ಮಹತ್ವ, ಆ್ಯಕ್ಚುಲ್ ಆಗಿ ಬೆಳಕಿನ ಜ್ಞಾನ ಅಂತ ಹೇಳ್ತಾರೆ ಜ್ಯೋತಿಷ್ಯ. ನಿಜವಾಗ್ಲೂ ಅದು ಏನು, ಕೆಲವು ಗ್ರಹಗಳಾಗಲಿ, ನಕ್ಷತ್ರಗಳಾಗಲಿ, ಕೆಲವೊಂದು ವಿಷಯಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಹಾಗೂ ನನ್ನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಹಳಷ್ಟು ಇನ್ ಆ್ಯಂಡ್ ಔಟ್ ಚೇಂಜಸ್, ಟ್ರಾನ್ಸ್ಫಾರ್ಮೇಷನ್ ತಂದ ಅಡ್ವಾನ್ಸ್ ಹೀಲಿಂಗ್ ಟೆಕ್ನಿಕ್ಸ್ಗಳ ಜೊತೆಯಲ್ಲಿ ಇದನ್ನೆಲ್ಲ ಅರಿತುಕೊಳ್ಳಲು ಸಹಾಯ ಮಾಡಿದ ನನ್ನ ಆಧ್ಯಾತ್ಮಿಕ ಗುರುಗಳಾದ ಶ್ರೀಯುತ BK ಶ್ರೀನಾಥ್ ಅವರ ಮಾರ್ಗದರ್ಶನ, ಆಶೀರ್ವಾದವಿಲ್ಲದೆ ಈ ಕ್ಷೇತ್ರದಲ್ಲಿ ನಾನು ಬೆಳೆಯಲು ಅಸಾಧ್ಯವಾಗಿತ್ತು. ಈಗಲೂ ಅವರ ಮಾರ್ಗದರ್ಶನದಿಂದಲೇ, ಅವರ ಪ್ರೇರಣೆಯಿಂದ, ಅವರ ಸಪೋರ್ಟಿಂದಲೇ ನಾನು ಮುಂದುವರಿತಾ ಇದ್ದೇನೆ. ಆ್ಯಕ್ಚುಲಿ ಆಸ್ಟ್ರಾಲಜಿ ಅಂದರೆ ಎಲ್ಲರಿಗೂ ಹೇಗಿದೆ, ಇದೊಂದರಿಂದ ಫ್ಯೂಚರ್ ಪ್ರಿಡಿಕ್ಟ್ ಮಾಡ್ತಾರೆ ಅಂತ. ಕೆಲವರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಏನೋ ಕಾತುರತೆ ಇರುತ್ತೆ. ಕೆಲವರಿಗೆ ಇರುತ್ತೆ, ಏನೋ ಭಯ ಹುಟ್ಟಿಸುವಂತಹ ಒಂದು ಸೊ ಸುಮಾರಷ್ಟು ಭಯಗಳನ್ನು ಹುಟ್ಟಿಸಿ ಹಾಕುವಂತ ರೀತಿಯಲ್ಲಿ ಆಸ್ಟ್ರಾಲಜಿಯನ್ನ ಒಂದು ಪ್ರೆಸೆಂಟ್ ಮಾಡಲಾಗಿದೆ ಇವಾಗ. ಇನ್ನು ಕೆಲವರಿಗೆ ಅನ್ಸತ್ತೆ, ಸುಮ್ಮನೆ ಏನೇನೋ ಹೇಳ್ತಾರೆ, ದುಡ್ಡು ಖರ್ಚಾಗುತ್ತೆ, ಪರಿಹಾರ ಹೇಳ್ತಾರೆ, ಅದು ಹೇಗೆ ಸಾಧ್ಯ, ಇಂಥದ್ದೆಲ್ಲ ಸುಮಾರಷ್ಟು ಕನ್ಫ್ಯೂಷನ್ಸ್ ಇದೆ. ಸೊ ಇವನ್ ನನಗೂ ಇತ್ತು ಇದು.
ಭಯ ಪಡ್ತಿರ್ಲಿಲ್ಲ, ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಇಟ್ಸ್ ಲೈಕ್ ಬ್ರೀದಿಂಗ್ ವಿತ್ ಆಸ್ಟ್ರಾಲಜಿ ಅದೆಲ್ಲ ಹೇಳ್ತಾರಲ್ಲ ಒಂದೊಂದು ಫ್ರೇಸಸ್, ಆ ಥರ ಆಸ್ಟ್ರಾಲಜಿ ನಾನು ಎವ್ರಿ ಕ್ಷಣದಲ್ಲೂ ನಾನು ಅದನ್ನು ನನ್ನ ಜೀವನದಲ್ಲಿ ಅಪ್ಲೈ ಮಾಡ್ತಾ ಹೋದೆ. ಸೊ ನನಗೆ ಸೆಲ್ಫ್ ಕೌನ್ಸಿಲಿಂಗ್ ಮಾಡೋಕ್ಕೆ ಬಹಳಷ್ಟು ಹೆಲ್ಪ್ ಮಾಡಿತ್ತು. ಹಾಗೆ ಕುಟುಂಬದವರ ಜೊತೆ ಅವರನ್ನು ಅರಿತುಕೊಳ್ಳಲು, ಅವರಲ್ಲೂ ಸ್ವಲ್ಪ ಬದಲಾವಣೆಗಳನ್ನು ತರಲು, ಹಾಗೆ ಮಾಡ್ತಾ ಹೋದಾಗೆ ವೈ ನಾಟ್ ಫಾರ್ ಅದರ್ಸ್, ಜನರಲ್ಲೂ ಅದರ ಒಂದು ಅದರ ಮಹತ್ವವನ್ನು ತೋರಿಸುವ ಕೆಲಸವನ್ನು ನಿಧಾನ ಶುರು ಮಾಡಿದೆ. IT ವರ್ಕ್ ಮಾಡ್ತಾ ಇದ್ದಾಗ ಪ್ಯಾರಲಲ್ಲಿ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್ ಇನ್ನು ಆಫೀಸಲ್ಲಿ, ಫ್ರೆಂಡ್ ಸರ್ಕಲಲ್ಲಿ, ರಿಲೇಟಿವ್ಸಲ್ಲಿ. ಸೊ ಬಹಳಷ್ಟು ಅವರಿಗೆ ಅವರ ಜೊತೆ ಮಾತನಾಡುವುದು, ಬದಲಾವಣೆ ತರೋದು, ಅವರ ಭಯವನ್ನು ದೂರ ಮಾಡೋದು, ಆ್ಯಕ್ಚುಲ್ ಫ್ಯಾಕ್ಟ್ ಏನು ಅಂತ ಹೇಳಿಕೊಡಲು ಶುರು ಮಾಡಿದೆ. ಹಾಗೆ ಮಾಡ್ತಾ ಮಾಡ್ತಾ ಅದೊಂದು ಬಹಳಷ್ಟು ಇದೊಂದು ಒಂದು ಪವರ್ಫುಲ್ ಮಾಧ್ಯಮ, ಜನರಲ್ಲಿರುವ ಕನ್ಫ್ಯೂಷನ್ಸ್ ಅನ್ನು ದೂರ ಮಾಡಲು ಅಂತ ಅರ್ಥ ಮಾಡ್ಕೊಂಡೆ. ಆಸ್ಟ್ರೋ ಕೌನ್ಸಿಲಿಂಗ್ ಅಂದ್ರೆ ಏನ್ ಮಾಡ್ತೀರಾ? ಓಕೆ, ಆಸ್ಟ್ರೋ ಕೌನ್ಸಿಲಿಂಗ್ ಹೇಗಾಗುತ್ತೆ ಅಂದ್ರೆ, ಯೂಶ್ವಲಿ ಕೌನ್ಸಿಲರ್ ಹತ್ರ ಹೋದಾಗ ಅವ್ರು ನಿಮ್ಮ ಹತ್ರ ಮಾತಾಡಿ ಕೆಲವೊಂದು ವಿಷಯಗಳನ್ನು ಹೊರಗೆ ಹಾಕಿಕೊಂಡು ಅದರ ಮೇಲೆ ನಿಮ್ಗೆ ಪರಿಹಾರ ಹೇಳ್ತಾ ಹೋಗ್ತಾರೆ. ಅದು ಸತ್ಯ ಎಷ್ಟಾಗತ್ತೆ ಗೊತ್ತಿರಲ್ಲ. ಇಲ್ಲಿ ಹೇಗಿರುತ್ತೆ ಅಂದ್ರೆ, ನನಗೆ ಒಂದು ಅಪರಿಚಿತ ಸ್ಟ್ರೇಂಜರ್ ಬರ್ತಾನೆ, ಆ ವ್ಯಕ್ತಿಯನ್ನ ಬರ್ತ್ ಡೀಟೇಲ್ಸ್ ತಗೋತೀನಿ ನಾನು. ಸೊ ಹೊರಸ್ಕೋಪ್ ಕ್ರಿಯೇಟ್ ಮಾಡ್ತೇನೆ. ಒಂದು ಕ್ರಿಯೇಟ್ ಮಾಡಿದ ಕೂಡಲೇ ಅಲ್ಲೊಂದು ಕನೆಕ್ಟಿವಿಟಿ ಡೆವಲಪ್ ಆಗುತ್ತೆ. ಆ ವ್ಯಕ್ತಿಯ ಮನಸ್ಥಿತಿ, ಅವನ ಜೀವನ, ಅವನ ಹಿನ್ನೆಲೆ, ಹಿಂದೆ ಏನು ಅವನ ಎಕ್ಸ್ಪೀರಿಯನ್ಸ್ ಜಸ್ಟ್ 3 years ಬ್ಯಾಕ್, ಇವಾಗ ಏನು ಪ್ರಾಬ್ಲಮ್ಸ್ ಆಗ್ತಾ ಇದ್ದಿರಬಹುದು. ಕೆಲವೊಂದ್ಸಲ ಅವರೇ ಹೇಳ್ತಾರೆ, ನನಗೆ ಮ್ಯಾರೇಜಲ್ಲಿ ಪ್ರಾಬ್ಲಮು, ಪ್ರೊಫೆಷನಲ್ಲಿ ಪ್ರಾಬ್ಲಮು. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಇದೆ ಅಲ್ವಾ, ಇದು ಬಿಕಾಸ್ ಆಫ್ ಯುವರ್ ಮೈಂಡ್ ಸೆಟ್ ಅಥವಾ ಬ್ಲಾಕೇಜಸ್. ಸೊ ಅದನ್ನೆಲ್ಲ ಸ್ಟಡಿ ಮಾಡಿಕೊಂಡು ನನಗೆ ಒಂದು ಓವರ್ ಆಲ್ 80% ಆ ವ್ಯಕ್ತಿ ಏನು, ಯಾಕೆ ಅವನಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ತುಂಬ ಮಾತನಾಡುವ ಅವಶ್ಯಕತೆ ಇರಲ್ಲ ನನಗೆ. ಸೊ ಆಮೇಲೆ ಏನಾಗುತ್ತೆ, ಕಾನ್ವರ್ಸೇಷನ್ ಮಾಡ್ತಾ ವ್ಯಕ್ತಿಯ ಜೊತೆ ಅವನು ಏನೇನು ಹೇಳ್ತಾನಲ್ಲ, ಆಲ್ರೆಡಿ ನನಗೆ ಹೊರಸ್ಕೋಪ್ ಗೊತ್ತಿರುತ್ತೆ, ಮ್ಯಾಚ್ ಮಾಡ್ತಾ ಹೋಗಿ ಕನ್ಫರ್ಮ್ ಆಗ್ತಾ ಹೋಗುತ್ತೆ ನನಗೆ. ಆಮೇಲೆ ಆ ವ್ಯಕ್ತಿಯಲ್ಲಿ ಅವನಿಗೆ ಬೇಕಾಗುವ ರೀತಿಯಲ್ಲಿ ಅವನಲ್ಲಿ ಮಾತನಾಡಿ, ಅವನ ಪರಿಸ್ಥಿತಿಗೆ ಕಾರಣ ಏನೆಂದು ಹೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಅವನಲ್ಲಿಯೇ ಕೆಲವೊಂದು ಸ್ಪಷ್ಟತೆ ಬರ್ತಾ ಹೋಗುತ್ತೆ. ಎಷ್ಟೋ ಸಲ ಅವ್ರು ಬಾಯಿ ಬಿಡದೇ ಇರೋ ವಿಷಯ ನೀವು ಹೇಳಿದಾಗ ಎಕ್ಸಾಕ್ಟ್ಲಿ 100% ಮಾತಾಡಲ್ಲ ಕೆಲವೊಂದು ವಿಷಯದಲ್ಲಿ. ನಾನು ಯಾವಾಗ ಓಪನ್ ಅಪ್ ಆಗಿ ಕೇಳ್ತೀನಲ್ಲ, ಆಗ ಅವ್ರಿಗೆ ಒಂಥರ ಶಾಕ್ ಆದಾಗೂ ಆಗುತ್ತೆ. 100% ಇದರಿಂದಾಗಿ ನನಗೆ ಈ ತರ ಪ್ರಾಬ್ಲಮ್ ಬರೋಕ್ಕೆ ಶುರುವಾಗಿದ್ದು ಅಂತ ಅವರು ಫುಲ್ ಓಪನ್ ಅಪ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಕೆಲವು ಸಲ ದುಃಖ ತೋಡಿಕೊಳ್ತಾರೆ. ಅದರಲ್ಲೇ ಒಂದು 80% ಪ್ರಾಬ್ಲಮ್ಸ್ ರಿಸಾಲ್ವ್ ಆಗಿ ಹೋಗುತ್ತೆ. ಆಮೇಲೆ ಅವರಲ್ಲಿ ಏನು ಸಾಧ್ಯತೆ, ತುಂಬ ಪರಿಹಾರ ಹೇಳಿದರೆ ಕೆಲವ್ರ ಹತ್ರ ಆಗಲ್ಲ, ಕೆಲವರ ಮೈಂಡ್ ಸೆಟ್ ಅರ್ಥ ಆಗಿರುತ್ತಲ್ಲ, ಅದಕ್ಕೆ ಸರಿಯಾದ ಪರಿಹಾರ, ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಕೊಟ್ಟು ಅವರಲ್ಲಿ ಪಾಸಿಟಿವ್ ಬದಲಾವಣೆಗಳನ್ನು ತಂದು ಅವರೇ ಸ್ವಂತ ಡಿಸಿಷನ್ ತಗೊಳ್ಳುವ ಹಾಗೆ ಮಾಡ್ತಾ ಹೋಗುವ ಹಾಗೆ ಸಾಧ್ಯವಾಗುವ ಇದೊಂದು ತುಂಬ ಪವರ್ಫುಲ್ ಮಾಧ್ಯಮ ಅಂತ ಹೇಳಬಹುದು. ಸೊ ಟೋಟಲಿ ಹೀಲಿಂಗ್, ಅಧ್ಯಾತ್ಮ ಹಾಗೂ ಜ್ಯೋತಿಷ್ಯದ ಜ್ಞಾನ, ಈ ಮೂರನ್ನು ಒಟ್ಟುಗೂಡಿಸಿ ಜನರಲ್ಲಿ ಬದಲಾವಣೆಯನ್ನು, ಜನರಿಗೆ ಮಾರ್ಗದರ್ಶನವನ್ನು ನೀಡುವ ಒಂದು ಪವರ್ಫುಲ್ ಮಾರ್ಗ ಆಸ್ಟ್ರೋ ಕೌನ್ಸಿಲಿಂಗ್ ಅಂತ ಹೇಳಬಹುದು. ಹಾಗೂ ನಿಮ್ಮ ಚಾನೆಲ್ ಮೂಲಕ ನನ್ನಲ್ಲಿರುವ ಜ್ಞಾನ, ನಾನೆಷ್ಟು ಕಲ್ತಿದ್ದೀನೋ, ನನ್ನ ಎಕ್ಸ್ಪೀರಿಯನ್ಸ್ ಏನು, ಅದನ್ನೆಲ್ಲ ಸಣ್ಣ ಪುಟ್ಟ ಸಿಂಪಲ್ ಆಗಿ ಜನರಿಗೆ ಹೇಗೆ ತಿಳಿಸ್ಕೊಳ್ಬೋದು ಕೊಡುವ ಪ್ರಯತ್ನವನ್ನು ನಾನು ಖಂಡಿತವಾಗಿ ಮಾಡ್ತೇನೆ. ಧನ್ಯವಾದ. ಆಸ್ಟ್ರಾಲಜಿ ಅಂದರೆ ಭಯ ಹುಟ್ಟಿಸೋದಲ್ಲ, ಭಯ ನಿವಾರಣೆ ಮಾಡೋದು. ಅದರ ಜೊತೆಗೆ ಮಾನಸಿಕವಾಗಿ ವ್ಯಕ್ತಿಯನ್ನು ಸಶಕ್ತಗೊಳಿಸಿ ಭವಿಷ್ಯದಲ್ಲಿ ಎದುರಾಗುವ ವಿಪತ್ತುಗಳಿಗೆ ಧೈರ್ಯದಿಂದ ಆತ ಎದುರಿಸಲು ಅವನನ್ನು ಸಿದ್ಧಗೊಳಿಸುವ ಒಂದು ಪ್ರಕ್ರಿಯೆಯೂ ಕೂಡ ಹೌದು ಇದು ಆಸ್ಟ್ರೋ ಕೌನ್ಸಿಲಿಂಗ್ ಅನ್ನೋದನ್ನು ನಾವೀಗ ಅರ್ಥಕೊಂಡೆವು. ಇನ್ನು ಕ್ರಮೇಣ ಯಾವ ಗ್ರಹಗತಿ ಯಾವ ರೀತಿ ಮನುಷ್ಯನ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ, ಏನು ಪರಿಹಾರ, ಸುಲಭವಾಗಿ ಸಣ್ಣ ಪುಟ್ಟ ಬದಲಾವಣೆಗಳ ಮೂಲಕ ಯಾವ ರೀತಿ ನಮ್ಮ ಬದುಕನ್ನು ರಿಫಾರ್ಮ್ ಮಾಡ್ಕೊಳ್ತಾ ಹೋಗಬಹುದು, ಸಾಧಾರಣವಾಗಿ ಇದನ್ನು ಕ್ಲುಪ್ತವಾಗಿ ವಿಚಾರಿಸುತ್ತಾ ಹಂತ ಹಂತದಲ್ಲಿ ಹೋಗುತ್ತೇವೆ. ನಿಮ್ಮ ಒಂದು ವಿಶ್ವಾಸ ಮತ್ತು ಬೆಂಬಲ ನಮ್ಮ ಜೊತೆ ಇದ್ದೇ ಎಂದು ಭಾವಿಸುತ್ತಾ ನಮಸ್ತೆ.